ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ಕಾಂತಾರ ಸಿನಿಮಾದಲ್ಲಿ ಗೇಂಡ ಅನ್ನೋ ಒಂದು ಪಾತ್ರನ ನಾನು ಮಾಡಿದ್ದೀನಿ. ನಾನು ಹುಟ್ಟು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ, ಹುಟ್ಟಿ ಬೆಳೆದಿದ್ದು ಎಲ್ಲವೂ ಬೆಂಗಳೂರೇ. ನನ್ನ ವಿದ್ಯಾಭ್ಯಾಸ ಎಲ್ಲವೂ ಬೆಂಗಳೂರಲ್ಲೇ ಆಗಿದ್ದು. ಅದಾದ ನಂತರ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ನಂತರ ಥಿಯೇಟ್ರ್ ಮಾಡೋಕ್ಕೆ ಶುರು ಮಾಡಿದೆ. ಒಂದು 5-6 ವರ್ಷದ ಥಿಯೇಟರ್ ಜರ್ನಿ, ಒಂದಷ್ಟು ನಾಟಕಗಳು, ಸುಮಾರು ನಾಟಕಗಳು, ಬ್ಯಾಕ್ ಸ್ಟೇಜು, ಲೈಟಿಂಗು, ಸೊ ಎಲ್ಲ ಕೆಲಸಗಳನ್ನು ಮಾಡಿದ್ವಿ ಥಿಯೇಟ್ರಲ್ಲಿ. ಸೊ ಅದಾದ ನಂತರ ಸೀರಿಯಲ್ಗಳು ಶುರು ಮಾಡಿದೆ. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಿದ್ದೆ ಸೀರಿಯಲ್ಗಳಲ್ಲಿ. ನಂತರ ಮೊದಲನೇ ಸಿನಿಮಾ ಕಿರಿಕ್ ಪಾರ್ಟಿ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪಯಣ ಸಾಗ್ತಾ ಬಂದಿದೆ. 10 ವರ್ಷದ ಜರ್ನಿ ಇದು ನನ್ನ ಪರಿಚಯ. ಆ ಜರ್ನಿಯನ್ನು ಸಣ್ಣದಾಗಿ ಹೇಳೋದಕ್ಕೆ ಆಗಲ್ಲ ಸರ್, ಅಷ್ಟು ದೊಡ್ಡ ಜರ್ನಿ ಅದು. ಸೊ ಸುಮಾರು 2 ವರ್ಷದ ಜರ್ನಿ ನಮಗೆ ಕಾಂತಾರ. ನಾವೊಂದು 130 ದಿನ 140 ದಿನ ಆ್ಯಕ್ಟಿಂಗಾಗೆ ಕೆಲಸ ಮಾಡಿದ್ದೀವಿ. ಇನ್ನೊಂದು 50 ದಿನ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಕೆಲಸ ಮಾಡಿದೆ. ನಾನು ಪ್ರೀ ಕ್ಲೈಮ್ಯಾಕ್ಸಲ್ಲೇ ಸತ್ತೋಗ್ತೀನಿ, ಸಿನಿಮಾ ನೋಡಿರೋರಿಗೆ ಗೊತ್ತಾಗುತ್ತೆ. ಸೊ ಕ್ಲೈಮ್ಯಾಕ್ಸ್ ವಾರ್ ಸೀಕ್ವೆನ್ಸ್ ಏನಿತ್ತು ಅದನ್ನು ಫಾರಿನ್ ಮಾಸ್ಟ್ರು ಕಂಪೋಸ್ ಮಾಡಿದ್ದು. ಸೊ ಆ ಟೈಮಲ್ಲಿ ನಾನೊಬ್ಬನೇ ಇಲ್ಲಿ ಬೆಂಗಳೂರಲ್ಲಿರೋದು ಚೆನ್ನಾಗಿರಲ್ಲ, ಎಲ್ಲರೂ 1.5 ವರ್ಷದಿಂದ ಜೊತೆಲಿದ್ದು. ಸೊ ನಾನೊಬ್ಬ ದೂರ ಇರೋದು ಬೇಡ ಅಂತ ಹೇಳಿ ನಾನೇ ಕೇಳಿಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿ, ಅಣ್ಣ ಬಾ ಅಂತ ಹೇಳಿ, ಸೊ ಒಂದು 50 ದಿನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ. ಸೊ ಮೆಮೊರೀಸು ತುಂಬಿರೋವಂಥ ಒಂದು ಕಾಂತಾರ, ಯಾವತ್ತಿಗೂ ಮರೆಯಲ್ಲ. ಹೇಳ್ತಾರಲ್ಲ, ನನ್ನ ಜೀವ ಇರೋವರೆಗೂ ನಾನು ಕಾಂತಾರಕ್ಕೆ, ರಿಷಬಣ್ಣನಿಗೆ, ಹೊಂಬಳೆಗೆ ಚಿರರೂಢಿಯಾಗಿರೋಕ್ಕೆ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ರಿಸ್ಕ್ ಫ್ಯಾಕ್ಟರ್ ತೊಗೊಂಡ್ರೆ ನಾವು ಮಾಡಿದ ಪ್ರತಿಯೊಂದರಲ್ಲೂ ರಿಸ್ಕೆ. ಈಸಿಯಾಗಿ ಸುಲಭವಾಗಿ ಯಾವುದೂ ಆಗಿದ್ದಂತೂ ಇಲ್ಲ. ಸೊ ಜಾಗಗಳು ಹಂಗಿತ್ತು, ಲೊಕೇಶನ್ಗಳು ಹಂಗಿತ್ತು, ಯಾವುದೋ ಕಾಡು, ಅಲ್ಲಿ ಮನುಷ್ಯರು ಇದುವರೆಗೂ ಹೋಗಿದ್ದೇ ಇಲ್ಲ, ದಾರಿನೇ ಇಲ್ಲ. ನಾವೇ ರೋಡ್ ಮಾಡಿ, ನಾವೇ ದಾರಿ ಮಾಡಿಕೊಂಡು, ಕ್ಯಾರವನ್ಗಳು, ಯೂನಿಟ್ ಗಾಡಿಗಳು, ಎಲ್ಲ ಗಾಡಿಗಳನ್ನು ತೊಗೊಂಡೋಗಿ ಆ ಮಳೆ, ಆ ಬಿಸಿಲು, ಯಾರು ಮನುಷ್ಯರು ಹೋಗದಿರೋ ರಿಮೋಟ್ ಏರಿಯಾಗೆ ನಾವು ಹೋಗಿ ಶೂಟ್ ಮಾಡಿದ್ದು. ಸೊ ಪ್ರತಿ ಹಂತದಲ್ಲೂ ಆ ರಿಸ್ಕ್ ಅನ್ನೋದು ಇದ್ದೇ ಇತ್ತು. ಸೊ ಅಷ್ಟೇ ನೀಟಾಗಿ, ಅಷ್ಟೇ ಕ್ಲೀನಾಗಿ ರಿಷಬಣ್ಣ ಆ ಜವಾಬ್ದಾರಿಯನ್ನು ತೊಗೊಂಡು, ಸೊ ಆ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಯಾವುದೇ ರೀತಿಯಾದ ತೊಂದರೆಗಳಾಗದಿರೋ ಥರ ನಡ್ಸ್ಕೊಂಡು ಹೋದರು. ಅನುಭವಗಳು ಹೇಳೋಕ್ಕಾಗಲ್ಲ ಸರ್. ಏನಂತಾರೆ, ನಾನು ಕೆಲಸ ಮಾಡಿರೋಂಥ ಇದು ನನ್ನ 25ನೇ ಸಿನಿಮಾ ಕಾಂತಾರ. ಸೊ ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿರೋಂಥ ಲಾರ್ಜ್ ಸ್ಕೇಲ್ ಸಿನಿಮಾ ಅಂದರೆ ಇದೇನೆ. ಇಷ್ಟು ನಂಬರ್ ಆಫ್ ಡೇಸ್ ಕೆಲಸ ಮಾಡಿದಾಗಲಿ, ಅಥವಾ ಇಷ್ಟು ಗ್ರ್ಯಾಂಡ್ಯೂರ್ ಸೆಟ್ಟನ್ನು ನೋಡಿದ್ದು, ಸೊ ಇದೇ ಮೊದಲು. ಏನು ಹೇಳಿ, ಅದು ಏನಂತಾರೆ, ನಾವು ಹೋದಾಗಲೇ ಅದು ನಿಜವಾಗ್ಲೂ ನಮಗೆ ಅನ್ಸ್ಬಿಟ್ಟಿದ್ದು ಈಶ್ವರನ ಹೂದೋಟ ಇದು ಅಂತ. ಅಷ್ಟು ಅದ್ಭುತವಾಗಿತ್ತು. ಆ ಲೈಟ್ ಆಗಿದ್ದ ಜಾಗ, ಆಲ್ಮೋಸ್ಟ್ ನೈಟೇ ಶೂಟ್ ಮಾಡ್ತಿದ್ವಿ. ಒಳಗೆ ಹೋಗಿ ನಮಗೇ ಆ ನೆನಪುಗಳು ಇನ್ನೂ ನನಗೆ ತಲೆಯಲ್ಲಿ ಬರ್ತಾ ಇದೆ. ಅಷ್ಟು ಅದ್ಭುತವಾಗಿತ್ತು ಸರ್. ಬರ್ಮೆ ಗ್ಯಾಂಗ್ ನಾವು ಹೆಂಗಾಗಿದ್ವಿ ಅಂದರೆ, ನಾವು ಒಂದು 15 ಜನ ಸ್ವಂತ ಅಣ್ಣ ತಮ್ಮದಿರೋ ಅಥವಾ ಸ್ವಂತ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಹೆಂಗಿರ್ತಾರೋ ಹಂಗಿರ್ತಿದ್ವಿ. ಇವತ್ತು ಎಲ್ಲರೂ ಟಚಲ್ಲಿ ಇದ್ದೀವಿ, ಇವಾಗಲೂ ಫೋನ್ ಮಾಡ್ತಿದ್ದಾರೆ, ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ. ಸೊ ಅಷ್ಟು ಬಾಂಧವ್ಯ ಬೆಳೆದಕ್ಕೆ ಕಾರಣ ಸರ್, ಎಲ್ಲರೂ ಆಡಿಷನ್ ಪ್ರೊಸೆಸ್ಸಿಂದನೇ ಬಂದವರು. ಯಾರೂ ರಿಷಬಣ್ಣಂಗೆ ಗೊತ್ತು ಅಥವಾ ಇನ್ನೊಂದೇನೋ ಆಯಿತು ಅಂತ ಬಂದಿದ್ದಲ್ಲ. ನಾನೂ ಅಷ್ಟೇ ಆಡಿಷನ್ ಪ್ರೊಸೆಸ್ಸಿಗೆ ಹೋಗಿ ಆಡಿಷನ್ ಕಂಟಿನ್ಯೂವಲ್ ಅಟೆಂಡ್ ಮಾಡಿ, ಅಲ್ಲಿ 2 ರೌಂಡ್ ಆಗಿ ಮತ್ತೆ ಕುಂದಾಪುರಕ್ಕೆ ಬರಬೇಕು ಅಂದರು. ಅಲ್ಲಿ ಕುಂದಾಪುರಕ್ಕೆ ಹೋದಾಗ ಒಂದು 30 ಜನ ಬಂದಿದ್ವಿ. ಹಿಂದೆ ತೆಗೆದ್ರೆ ಡೈಲಿ 30 ಜನ 40 ಜನ ಬಂದು ಹೋಗಿದ್ರು. ಸೊ ನಾವು ಹೋಗಿದ್ದಾಗ ರಿಷಬಣ್ಣ ಆಗಷ್ಟೇ ಬಂದರು. ಆಗಷ್ಟೇ ನೋಡಿದ್ವಿ ರಿಷಬಣ್ಣನ. ಅಣ್ಣ, ಹೇ ನೀ ನನ್ನ ಮಗ ಇಲ್ಲಿ ಅಂದರು. ಅಣ್ಣ ಚಾನ್ಸಿಗೆ ಬಂದೆ ಅಣ್ಣ ಅಂತ. ಅಲ್ಲಿ ನನ್ನ ಉದಾಹರಣೆ ಕೊಟ್ಟು ಕೂಡ ಹೇಳಿದ್ರು, ನೋಡಿ ನಮ್ಮಲ್ಲಿ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ಗಳಾಗಲಿ ಅಥವಾ ಏನೋ ರಿಷಬ್ ಶೆಟ್ಟರ್ ಗೊತ್ತು ಅಥವಾ ಇವನು ಪರಿಚಯ ಅನ್ನೋದೇನು ನಡೆಯಲ್ಲ. ಪ್ಯೂರ್ ಟ್ಯಾಲೆಂಟ್ ಇದ್ದರೆ ಅವನು ನಿಮ್ಮ ಥರನೇ ಸಾಮಾನ್ಯನಾಗಿ ಬಂದಿಯಾನೆ ಅಂತ ಹೇಳಿ ನನ್ನನ್ನೇ ಉದಾಹರಣೆ ತೊಗೊಂಡು ಹೇಳಿದ್ರು. ಸೊ ಆ ರೀತಿ ನಾವೆಲ್ಲರೂ ಆಡಿಷನ್ಗಳಿಂದನೇ ಬಂದವರು, ಎಲ್ಲ ಜಾಯ್ನ್ ಆದವರು. ನಮಗೆ ನಮ್ಮ ಮಧ್ಯೆನೇ ಬಾಂಧವ್ಯ ಬೆಳೆಯೋದಕ್ಕೆ ಅಣ್ಣ ತುಂಬ ದೊಡ್ಡ ಕಾರಣ. ಗುರು ಅಣ್ಣ ಮತ್ತು ಅನ್ನಿ ಅಣ್ಣ ಕೂಡ ಅಷ್ಟೇ ಕಾರಣ. ನಮ್ಮನ್ನೆಲ್ಲ ಒಂದೇ ರೂಮಲ್ಲಿ ಹಾಕಿ ನಾವೊಂದು 2-3 ತಿಂಗಳು ಡೈಲಿ ಬೆಳಗ್ಗೆ ಎದ್ದೊಳೋದು, ಕಲರಿ ಪ್ರಾಕ್ಟೀಸ್ ಮಾಡೋದು, ಮಧ್ಯಾಹ್ನ ಕಾಸ್ಟ್ಯೂಮ್ ರಿಹರ್ಸಲ್ಸು, ಸಾಯಂಕಾಲ ಕಾಡು ಮನುಷ್ಯರ ಏನಂತಾರೆ ಆ ಬಿಹೇವಿಯರ್ಗಳನ್ನು, ಅದನ್ನು ಡ್ಯಾನ್ಸ್ ಮೂಮೆಂಟ್ಸ್ಗಳನ್ನು ಕಲಿತಾ ಇದ್ವಿ. ಸೊ ಒಂದು ಶಿಬಿರದ ಥರ ಒಂದು 2-3 ತಿಂಗಳು ಆ ಶಿಬಿರನೇ ನಡೀತು. ನಾವೆಲ್ಲ ಒಟ್ಟಿಗೆ ಒಂದು ನೀನಾಸಮಲ್ಲಿ ಒಂದು ಬ್ಯಾಚ್ ಇದ್ದರೆ ಅಥವಾ ರಂಗಾಯಣದಲ್ಲಿ ಒಂದು ಬ್ಯಾಚ್ ಇರೋ ಎಲ್ಲ ಬ್ಯಾಚ್ಮೇಟ್ಸ್ ಅಂತ ಹೆಂಗಿರ್ತೀವೋ, ಸೊ ಆ ಥರ ನಾವು ಬೆರ್ಮೆ ಬ್ಯಾಚ್ಮೇಟ್ಸ್ ಅಂತ ಇದ್ವಿ. ಒಬ್ಬನೇ ಎಲ್ಲೂ ಸಪ್ರೇಟಾಗಿ ಕೂತಿದ್ದೇ ಇಲ್ಲ ಯಾರು ಬೆರ್ಮೆ ಗ್ಯಾಂಗಲ್ಲಿ, ಯಾವಾಗಲೂ ಜೊತೆಲೇ ಇರ್ತಾ ಇದ್ದು. ಸೊ ಏನಂತಾರೆ, ಅವ್ರು ಬಂದಮೇಲೆ ನನ್ನ ಹಳೆ ಫ್ರೆಂಡ್ಸ್ಗಳೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಯಾರೇ ಫೋನ್ ಮಾಡೋದಿದ್ದು ಬೆರ್ಮೆ ಗ್ಯಾಂಗಿಂದ ಫೋನ್ ಬರ್ತಿರುತ್ತೆ, ಎಲ್ಲಿ ಸಿಗ್ತೀಯಾ ಅಂತ. ಹಳೆ ಫ್ರೆಂಡ್ಸ್ ಯಾರು ಫೋನ್ ಮಾಡೋದೇ ಮರ್ತುಬಿಟ್ಟಿಯ. ಸೊ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ, ಅಷ್ಟು ಬಾಂಧವ್ಯವನ್ನು ಕಟ್ಕೊಟ್ಟಿದೆ ಆ ಸಿನಿಮಾ ಸರ್. ಒಂದು ಅವ್ರು ಫಿಕ್ಸ್ ಆಗಿರೋ ನಮ್ಮನ್ನ ಫಿಸಿಕಲಿ ಸ್ಟ್ರಾಂಗ್ ಮಾಡಬೇಕು ಅಂತ. ನಾವೆಲ್ಲ ಬೆಂಗಳೂರಲ್ಲಿದ್ದವರು ಯಾರ್ಯಾರೋ ಬೇರೆ ಕೆಲಸಗಳನ್ನು ಮಾಡಿಕೊಂಡು, ನೀವು ನಂಬಲ್ಲ, ಏನಂತಾರೆ, ಇಡೀ ನಮ್ಮ ಬೆರ್ಮೆ ಗ್ಯಾಂಗಲ್ಲಿ ಯಾರು ಶೆಟ್ಟೀಸು ಆ ಥರದ್ದು ಯಾರೂ ಇರಲಿಲ್ಲ. ಅವ್ರ ಕಡೆಯಿಂದ ಬಂದಿದ್ದಾರೆ ಅಥವಾ ಯಾರೋ ಕುಂದಾಪುರದಿಂದ ಬಂದಿದ್ದಾರೆ, ಆ ಥರದ್ದು ಯಾರೂ ಇರಲಿಲ್ಲ. ಕೇರಳದಿಂದ 3 ಜನ ಇದ್ದರು, ಮಂಗಳೂರಿಂದ 3 ಜನ, ರಾಯಚೂರಿಂದ 2, ಸೊ ಬೆಂಗಳೂರಿಂದ 4 ಜನ. ಸೊ ಈ ಥರ ಎಲ್ಲೆಲ್ಲೋ ಬೇರೆ ಭಾಗಗಳಿಂದ ಬಂದವರು ನಾವೆಲ್ಲ. ಸೊ ನಮಗೆ
ಫಿಸಿಕಲಿ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಇತ್ತು ಅವ್ರಿಗೆ. ಯಾಕೆಂದರೆ ನಾವು ಕಾಡಲ್ಲಿ ಎಲ್ಲೋ ಹೋಗಿ ಶೂಟ್ ಮಾಡ್ತೀವಿ, ಯಾವುದೋ ಬೆಟ್ಟದ ತುದಿಗೆ ಹೋಗಿ ಶೂಟ್ ಮಾಡ್ತಿದ್ದೀವಿ, ಯಾವುದೋ ನೀರಲ್ಲಿ ಶೂಟ್ ಮಾಡ್ತೀವಿ, ಚಪ್ಪಲಿಗಳಿರಲ್ಲ. ಸೊ ಆ ಕಲ್ಲು ಮುಳ್ಳು ಅವೆಲ್ಲವನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಮ್ಗೆ ಒಳಗಿಂದನೇ ತಯಾರಿ ಕೊಡ್ತಿದ್ರು ನಮಗೆ. ಅಂದರೆ ಯಾವ ರೀತಿ ಕಲರಿ, ಕೇರಳದಿಂದ ಒಂದು ಟೀಮ್ ಬಂದಿತ್ತು ಆತ್ಮ ಕಲರಿ ಅಂತ. ನಾವು ಒಂದು 45 ಜನ 50 ಜನ ಆರ್ಟಿಸ್ಟ್ಗಳು, ನಾವು ಆ ಜಬಾಜ ಗ್ಯಾಂಗ್ ಇದ್ದಾರಲ್ಲ ಅವರು ಸೇರಿ. ಸೊ ನಮ್ಮೆಲ್ಲರಿಗೂ ಬೆಳಗ್ಗೆ 7 ಗಂಟೆಗೆ ಕಲರಿ ಪ್ರಾಕ್ಟೀಸ್ ಶುರು. ಯಾವ ಲೆವೆಲ್ಗೆ ಅಂದರೆ ಚಡ್ಡಿ ಒದ್ದೆ ಆಗೋ ಲೆವೆಲಿಗೆ ಬೆವರು ಸುರಿಸ್ತಾ ಇದ್ವಿ. ಸೊ ಅಂದರೆ ಅದೆಲ್ಲವೂ ನಮ್ಗೆ ಎಲ್ಲಿ ಪ್ಲಸ್ ಆಯಿತು ಅಂದರೆ, ನಾವು ಈ ವಾರ್ ಸೀಕ್ವೆನ್ಸ್ ಮಾಡುವಾಗ ಅಥವಾ ಚಾರಿಯಟ್ ಫೈಟ್ ಮಾಡುವಾಗ ಅಲ್ಲೆಲ್ಲೋ ನಮ್ಮ ಏನಂತಾರೆ ನಮ್ಮ ಹಾಡಿಯಲ್ಲಿ ಈಶ್ವರನ ಹೂದೋಟ ಅಲ್ಲಿ ನಾವು ಕೆಲಸ ಮಾಡುವಾಗ ಅವೆಲ್ಲವೂ ಹೆಲ್ಪಾಗಿ ನಮ್ಮೊಳಗಿಂದನೇ ನಮ್ಗೆ ಗೊತ್ತಿಲ್ಲದೆ ನಾವು ಸ್ಟ್ರಾಂಗ್ ಆಗಿ ನಾವೇ ಕಾಡು ಮನುಷ್ಯರ ಥರ ಇದ್ದು ಹಾಗೆ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ ಸರ್. ಅದಕ್ಕೆ ಆ ತಯಾರಿಗಳನ್ನು ಮಾಡಿದ್ರು. ಮತ್ತು ಅಣ್ಣ ಗುರು ಅಣ್ಣ ಮೇಜರ್ ಇನ್ನೊಂದು ವಿಚಾರ ಸರ್, ಕಾಂತಾರದ ಬಗ್ಗೆ ನಾವೇನೇ ವರ್ಕ್ಶಾಪ್ ಮಾಡೋದಿದ್ರೂ ಯಾವುದಾದ್ರೂ ಒಂದು ಹಾಲಲ್ಲೋ ಒಂದು ವರ್ಕ್ ಸ್ಪೇಸಲ್ಲೋ ವರ್ಕ್ಶಾಪನ್ನು ಮಾಡ್ತೀವಿ, ಡೈಲಾಗ್ ರಿಹರ್ಸಲ್ಸನ್ನು ಮಾಡ್ತೀವಿ. ಸೊ ಇದರಲ್ಲಿ ತೀರಾ ಪ್ಲಸ್ ಆಗಿ ನಮಗೇನು ಅಂದರೆ, ರಿಷಭಣ್ಣ ಒಂದು ಐಡಿಯಾ ಮಾಡಿ ಅಷ್ಟು ಜನ ಆರ್ಟಿಸ್ಟ್ಗೆ ಕಾಸ್ಟ್ಯೂಮ್ ಹಾಕಿಸಿ ವಿತ್ ಮೇಕಪ್ಪು, ಅಂದರೆ ವಿತ್ ಮೇಕಪ್ ಅಂದರೆ ಬೇಸಿಕ್ಸ್ ಏನೇನು ಮಾಡ್ಕೋತಿದ್ವೋ ನಾವು, ಕೂದಲು ಗೀಲು ವಿಗ್ ಏನಾದ್ರು ಇತ್ತು ಅಂದರೆ ಆ ವಿಗ್ಗನ್ನು ಆ ಪ್ಲೇಸ್ಮೆಂಟ್ ಕೊಟ್ಟು ಹೆಂಗೆ ಕಾಣುತ್ತೆ ಅಂತ ಆನ್ ಸೆಟ್ ಕರ್ಕೊಂಡೋಗಿ, ಸೆಟ್ ಹಾಕಿದ ಜಾಗ ಈಶ್ವರನ ಹೂದೋಟ ಏನಿದೆ ಆ ಜಾಗಕ್ಕೆ ಕರ್ಕೊಂಡೋಗಿ ಚಪ್ಪಲಿ ಇಲ್ಲದೆ ಕಾಸ್ಟ್ಯೂಮ್ ಹಾಕಿಸಿ ಆ ಜಾಗದ ಏನಂತಾರೆ ಆ ಬಂಡೆ ಮೇಲೆ ಕೂತ್ಕೊಂಡು ಆ ನೀರಲ್ಲಿ ನಡ್ಕೊಂಡು ಬರ್ತಾ ಡೈಲಾಗ್ ಶೀಟ್ಗಳನ್ನು ಎತ್ತಿ ರಿಹರ್ಸಲ್ ಮಾಡ್ತಿದ್ವಿ ನಾವು. ವರ್ಕ್ಶಾಪ್ಗಳು ನಡೀತು ನಮಗಲ್ಲಿ. ಅಷ್ಟು ಜನನ ಕರ್ಕೊಂಡು ಹೋಗಿ ಆ ವರ್ಕ್ಶಾಪ್ಗಳನ್ನು ಆ ಜಾಗದಲ್ಲಿ ತೊಗೊಂಡ್ರು. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಒಂದು ಸಿನಿಮಾಗೆ ಆನ್ ಸೆಟ್ ಕರ್ಕೊಂಡೋಗಿ ಕಾಸ್ಟ್ಯೂಮ್ ಹಾಕಿಸಿ ಒಬ್ಬ ಆರ್ಟಿಸ್ಟ್ ಜೊತೆ ಏನಂತಾರೆ ವರ್ಕ್ಶಾಪ್ ಮಾಡೋಂಥದ್ದು. ಯೂಶಲಿ ಶಾರ್ಟ್ ಮುಂಚೆ ಬಂದು ಎಕ್ಸ್ಪ್ಲೇನ್ ಮಾಡಿ ಅಥವಾ ಶಾರ್ಟ್ ಮುಂಚೆ ನಾವು ಆ ಜಾಗಕ್ಕೆ ಬಂದಿರ್ತೀವಿ. ನಾವು ಶೂಟಿಂಗ್ ಮಾಡೋ 2 ತಿಂಗಳು ಮುಂಚೆನೇ ಆ ಜಾಗಕ್ಕೆ ಹೋಗಿದ್ವಿ. ಸೊ ಅದು ಭಯಂಕರ ಮರೆಯೋಕ್ಕಾಗದೇ ಇರೋ ಅನುಭವ ಸರ್. ಅಣ್ಣ ಗುರು ಅಣ್ಣ ಮೇಜರ್ ಪಾತ್ರವನ್ನು ವಹಿಸ್ತಾರೆ. ನಮ್ಮನ್ನು ತಿದ್ದೋದ್ರಲ್ಲಾಗಲಿ ತೀಡೋದ್ರಲ್ಲಾಗಲಿ. ಭಾಷೆ ಬರಲ್ಲ ನಮಗೆ, ಮಂಗಳೂರು ಭಾಷೆ. ಸೊ ಅದೇ ಹೇಳಿದ್ವಲ್ಲ, ಅಲ್ಲಿಂದ 3 ಜನ ಮಾತ್ರ ಮಂಗಳೂರಿನವರು, ಮಿಕ್ಕಿದವರೆಲ್ಲ ರಾಯಚೂರು. ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಬೇರೆ. ನಾರ್ಮಲ್ ಕನ್ನಡ ಬೇರೆ, ಈ ಕನ್ನಡ ಬೇರೆ. ಸೊ ನಮ್ಮನ್ನೆಲ್ಲ ಕೂರಿಸಿ ಇಂಚಿಂಚು ಹೇಳಿಕೊಟ್ಟು ಭಾಷೆ ಬಗ್ಗೆ ಟ್ರೈನ್ ಮಾಡ್ತಾ, ಅಥವಾ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಗಳ ಬಗ್ಗೆ ಟ್ರೈನ್ ಮಾಡ್ತಾ, ಇಷ್ಟೇ ಆ್ಯಕ್ಟ್ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲಿ ಇಂಪ್ರೂವೈಸ್ ಮಾಡ್ಬೋದು, ಏನು ಮಾಡ್ಬೋದು, ಒಬ್ಬ ಆ್ಯಕ್ಟ್ರಿಗೆ ಏನೇನು ಬೇಕು, ಒಂದು ಪರ್ಸ್ನಲ್ ವರ್ಕ್ಶಾಪ್ ಥರ ಸರ್ ಅದು. ನಾವು ಯಾವ್ದಾದ್ರು ಪರ್ಸ್ನಲ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಆಯಿತು ಅಣ್ಣ ಗುರು ಅಣ್ಣ ಮಾಡಿದ್ದು. ಅಷ್ಟರಲ್ಲಾಗಲೇ 2 ತಿಂಗಳು ನಾವು ಜೊತೆಲೇ ಕಳೆದ್ಬಿಟ್ಟಿದ್ವಿ. ಆಲ್ಮೋಸ್ಟ್ 60 ದಿನ ನಮ್ಮ ಶೂಟಿಂಗ್ ಬಿಟ್ಟು 60 ದಿನ ಕಳೆದಿದ್ವಿ. ನನಗೆ 60 ದಿನ ಸ್ಕೆಡ್ಯೂಲ್ ಅಂತ ಬಂದಿದ್ದು, ನನಗೆ 60 ಡೇಸು. ಮಿಕ್ಕಿದ ಬೆರ್ಮೆ ಗ್ಯಾಂಗ್ ಹುಡುಗರಿಗೆಲ್ಲ 100 ದಿನ ಕಾಲ್ ಶೀಟ್ ಬೇಕು ಅಂತ ಬಂದಿದ್ದು. ನಮಗೆ ಆಶ್ಚರ್ಯ, 100 ದಿನ ಏನು ಮಾಡ್ತೀವಿ ನಾವು, ಏನೇನೆಲ್ಲ ಮಾಡ್ಬೋದು, ಸಿನಿಮಾ ಹೆಂಗೆ ಬರುತ್ತೆ. ಎವ್ರಿ ಡೇ ನಮ್ಮ ತಲೆಯಲ್ಲಿ ಒಂದು ಸ್ಕ್ರಿಪ್ಟ್ ಹೊಡ್ತಿತ್ತು. ನಾಳೆ ಹಿಂಗಾಗುತ್ತೆ, ಇದು ಹಿಂಗಾಗುತ್ತೆ, ಇದು ಹಿಂಗಾಗುತ್ತೆ. ಪ್ರತಿದಿನ ಉಲ್ಟಾ. ನಾವೇನೋ ಅನ್ಕೋತಿದ್ವಿ, ರಾಜ ಇಲ್ಲಿ ಯಾರೋ ಬರ್ತಾನೆ, ಇಲ್ಲಿ ಯಾಕೋ ಬರ್ತಾರೆ ಅಂತ. ಸೊ ಎಲ್ಲ ಉಲ್ಟಾ. ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸರ್. ನಾವು ಒಂದು ಸೀನ್ಗೆ ಹೋಗೋ ಮುಂಚೆ ಅಣ್ಣನೇ ನಮ್ಮ ಜೊತೆ ಬರ್ತಾಯಿದ್ರು. ಅವರೇ ಹೇಳ್ತಾಯಿದ್ರು, ನೋಡ್ರೋ ನೆಕ್ಸ್ಟ್ ಸೀನ್ ಇದು ಕಂಡ್ರೋ, ಹಿಂದೆ ಸೀನ್ ಹಿಂಗಾಗಿರುತ್ತೆ. ಸೊ ನಾವು ಈ ಭಾವನೆಯಲ್ಲಿ ಇರ್ತೀವಿ ಅಥವಾ ಈ ಎಮೋಷನಲ್ಲಿ ನಾವು ಆ್ಯಕ್ಟ್ ಮಾಡಬೇಕು. ಈ ಥರದ್ದು ಪ್ರತಿಯೊಂದನ್ನು ಅಣ್ಣನೇ ನಮಗೆ ಪ್ರತಿ ಸೀನ್ ಮುಂಚೆನೂ ಹೇಳ್ತಿದ್ರು. ಸೊ ಅದೇ ಹೇಳಿವ, 60 ದಿನ ಕೊಟ್ಟಿದ್ದು ನನ್ನ ಕಾಲ್ ಶೀಟು ಕೊನೆಗೆ 135 ದಿನ ಆಯಿತು. 100 ದಿನ ಇದ್ದವ್ರ ಕಾಲ್ ಶೀಟು 165 ದಿನದವರೆಗೂ ಹೋಗಿದೆ, 170 ದಿನದವರೆಗೂ ಹೋಗಿದೆ ಒಂದಷ್ಟು ಜನರದ್ದು. ವಾರ್ ಸೀಕ್ವೆನ್ಸಲ್ಲಿ ಕ್ಲೈಮ್ಯಾಕ್ಸ್ವರೆಗೂ ಬರೋರ್ದು. ಎಲ್ಲ ಆರ್ಟಿಸ್ಟ್ಗಳ್ದು ನನಗೆ ಅನ್ಸ್ದಂಗೆ ಜಾಸ್ತಿನೇ ಆಗಿದೆ ಸರ್. ಕೊಟ್ಟೋರ್ಗಿಂತ ಕಡಿಮೆ ಮಾಡಿರೋದು ಯಾವ ಆರ್ಟಿಸ್ಟೂ ಇಲ್ಲ, ನನಗೆ ಗೊತ್ತಂಗೆ ಯಾರ್ದೂ ಇಲ್ಲ. ದೈವದ ಸಿನಿಮಾ ಎಲ್ರಿಗೂ ಗೊತ್ತಿರುವಂಥದ್ದು. ಒಂದಷ್ಟು ಅವಘಡಗಳಾಗಿತ್ತು, ಈ ರೀತಿಯಾದಂಥ ಘಟನೆಗಳು ಅಲ್ಲ, ಅವರೇನಾದಂಥ ವಿಚಾರಗಳು ಹೊರಗಡೆ ಹರಿದಾಡ್ತಿದ್ವು. ಆ ಒಂದು ಮಾತುಗಳು ಸೆಟ್ಟಿನ ಒಳಗಡೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇತ್ತು ಅಂತ. ಆ ಸೆಟ್ಟಿನ ಒಳಗಡೆ ನಾವೇ ಮಾತಾಡ್ತಿದ್ವಿ ಸರ್. ನಮಗೆ ಗೊತ್ತಿರಲ್ಲ ಕೆಲವು ಸಲ, ಸುಮ್ಮನೆ ಏನೋ ಬಂದಿರೋದು, ರಿಷಬ್ ಶೆಟ್ಟಿ ಎಲ್ಲೋ ಇದಾರಂತೆ ಅಂತ. ನಮ್ಮ ಜೊತೆಗೆ ಇರೋರಲ್ಲ ಪಕ್ಕದಲ್ಲಿ, ಅಲ್ಲೇ ಕೂತ್ಕೋತಾ ಇದ್ವಿ, ಅಲ್ಲೇ ಕೆಲಸ ಮಾಡ್ತಿದ್ವಿ. ಕಾಂತಾರದಲ್ಲಿ ಇನ್ನೊಂದೇನೋ ಆಗೋಯ್ತಂತೆ ಅಂತ. ಏನೂ ಆಗಿರಲ್ಲ, ಅವತ್ತು ಶೂಟಿಂಗೇ ಇರಲಿಲ್ಲ, ರೂಮಲ್ಲಿದ್ವಿ. ಸೊ ಈ ಥರದ್ದು ಅದು ಯಾಕೆ ಹಂಗಾಯಿತು ಅನ್ನೋ ವಿಚಾರ ನನಗೆ ಇದುವರೆಗೂ ಗೊತ್ತಾಗಲಿಲ್ಲ, ಏನು ಅಂತಲೂ ಗೊತ್ತಾಗಲಿಲ್ಲ. ಎಷ್ಟೋ ಜನ ಹೇಳ್ತಿದ್ರು, ಏನಂತಾರೆ ದೈವ ದೇವರುಗಳ ಏನೋ ಅದಿದೆ, ನಿಮಗೆ ನೆಗೆಟಿವ್ ಆಗ್ತಿದೆ, ಅದು ಇದು ಅಂತ ಏನೇನೋ ಸುಮಾರು ಮಾತಾಡ್ತಿದ್ರು. ಹಂಗೆ ತೊಗೊಂಡಿದ್ರೆ ಇವತ್ತು ಸಿನಿಮಾ ಈ ಲೆವೆಲ್ಗೆ ರೀಚ್ ಆಗಿದೆ ಅಥವಾ ಸಿನಿಮಾ ಈ ಲೆವೆಲ್ಗೆ ಸಕ್ಸಸ್ ತಂದುಕೊಡ್ತಿದೆ ಅಂದರೆ ನಾನು ಹೇಳ್ತೀನಿ, ಆ ದೈವ ದೇವರುಗಳ ಆಶೀರ್ವಾದ ಇದೆ ಸಿನಿಮಾ ಮೇಲೆ. ಅವರ ಆಶೀರ್ವಾದ ರಿಷಭಣ್ಣನ ಮೇಲಿದೆ, ಮತ್ತು ನಾವು ಕೆಲಸ ಮಾಡಿದ ಪ್ರತಿಯೊಬ್ಬರ ಮೇಲೂ ದೈವ ದೇವರುಗಳ ಆಶೀರ್ವಾದ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹೇಳ್ಕೊಳಕ್ಕಾಗಲ್ಲ, ಮಾತಲ್ಲಿ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಇದೆ. ಏನಂತಾರೆ ಹೇಳಿದ್ವಾ, ಫ್ಯಾಮಿಲಿ ಮೆಂಬರ್ಸ್ಗಳಾಗಿರ್ಬೋದು ಅಥವಾ ನನ್ನ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ನನ್ನ ಸ್ಕೂಲಿನ ಪ್ರಿನ್ಸಿಪಲ್ ಫೋನ್ ಮಾಡಿ ವಿಶ್ ಮಾಡಿದ್ರು, ಹೆಮ್ಮೆ ಆಗ್ತಿದೆಯಪ್ಪ ಈ ಥರದೊಂದು ಸಿನಿಮಾದಲ್ಲಿ ನೀನಿದೆಯಾ ಅಂತ ಹೇಳಿದ್ದು. ಸೊ ಭಯಂಕರ ಖುಷಿ ಇದೆ ಸರ್. ಒಳಗಾಗೋ ಒಂದು ಕಲಾವಿದನಿಗಾಗೋ ಒಂದು ಸಮಾಧಾನ ಇದೆಯಲ್ಲ, ಅದಕ್ಕೆ ಕೆಲಸ ಮಾಡೋದು ಸರ್ ನಾವು.
ಇನ್ನೊಂದೇನೋ ಆಗಬೇಕು ಅಥವಾ ಇನ್ನೊಂದೇನೋ ಸ್ಟಾರ್ ಆಗಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಆ ಥರದ್ದು ಏನಿರಲ್ಲ. ಯಾರಾದರೂ ನಾವು ಹೋಗ್ತಿರೋ 4 ಜನ ನಮ್ಮನ್ನ ಗುರುತಿಳಿ ಮಾತಾಡ್ತಾರೆ, ಸಾರ್ ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದೆ ಸಖತ್ತಾಗಿ ಮಾಡಿದ್ದೀರಾ ಅಂತ. ಆ ಒಳಗಾಗೋ ಅದೊಂದು ಸಮಾಧಾನ, ಅದೊಂಥರ ಕಿಕ್ಕದು, ಅದು ಹೇಳಕ್ಕೆ ಬರಲ್ಲ. ಅದು ಅಷ್ಟು ಖುಷಿ ಕೊಡುತ್ತೆ ಒಬ್ಬ ಕಲಾವಿದನಿಗೆ ಯಾವಾಗ್ಲೂ. ಸೊ ಹೇಳ್ಕೊಳಕ್ಕಾಗಲ್ಲ ಸರ್, ಕಾಂತಾರದ ಸಕ್ಸಸ್ ಅಥವಾ ಕಾಂತಾರದ ಒಂದು ಖುಷಿನ ಬಾಯಲ್ಲಿ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಇದೆ ಸರ್. ಸಕ್ರೆ ಹೇಳ್ಬಿಟ್ಟಿದ್ರೆ ನಾನು 5 ಸಲ ಪಾರಾಗಿದ್ದೀನಿ, 5 ಸಲ ಸಾವಿನ ವಾರ ಮಾಡಿ ಬಂದಿದ್ದೀನಿ ಅಂತ. ಸೊ ಅವರ ಮಾತಿಗೂ ಅಲ್ಲಿರುವ ಅವ್ರ ಕೆಲಸದ ಅದನ್ನೇ ಇವಾಗ ಮೆಲುಕು ಹಾಕೋದಾದ್ರೆ ಸರ್ ಖಂಡಿತವಾಗ್ಲೂ ಸರ್, ಅಣ್ಣ ಹೇಳಿದ ಮತ್ತೆ ಸತ್ಯ. ಸೊ 5 ಸಲ ಏನಾಯಿತು ಅಂದರೆ ಏನಾದ್ರೆ ತುಂಬ ಹ್ಯೂಜ್ ಸೀಕ್ವೆನ್ಸು ಸರ್, ವಾರ್ ಸೀಕ್ವೆನ್ಸು, 2000 ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಏನಂತಾರೆ ಆ್ಯಕ್ಷನ್ ಸೀಕ್ವೆನ್ಸ್ ನೀವು ನೋಡಿದ್ದು ಯಾವುದು ರಿಪೀಟ್ ಆಗಿರುವಂಥ ಸೀಕ್ವೆನ್ಸ್ಗಳಲ್ಲ, ಹೊಸದು. ಅಣ್ಣ ಅದಕ್ಕೋಸ್ಕರ 1-2 ವರ್ಷ ಕಲರಿ ಎಲ್ಲ ಕಲ್ತರು, ಏನೇನೋ ಟ್ರೈ ಮಾಡೋಣ ಅಂತ. ಸೊ ಆ ಟ್ರೈ ಮಾಡೋ ಪ್ರೊಸೆಸ್ಗಳಲ್ಲಿ ಅದನ್ನು ಆ ರಿಸ್ಕ್ ತಗೊಳ್ಳೋವಂಥ ಪ್ರೊಸೆಸ್ಗಳಲ್ಲಿ ಯಾಕೆ ಹಂಗಾಯಿತು ಅನ್ನೋದನ್ನು ಮೇಜರ್ ಹೇಳಬೇಕು ಅಂದರೆ ಅಣ್ಣ ಎಲ್ಲೋ ಡೂಬ್ ಬಳಸಿಲ್ಲ ಯಾವುದೇ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಾಗಲಿ. ಇಲ್ಲಿಂದ ಎಗ್ರುವಾಗ ಅಣ್ಣ ಇರ್ತಾರೆ, ಮೇಲೆ ಯಾರೋ ಒಬ್ಬರು ಹಾರಿ ಇಳಿಯುವಾಗ ಮಾತ್ರ ಅಣ್ಣ ಬರ್ತಾರೆ, ಆ ಥರದ್ದೇನೂ ಇಲ್ಲ. ಎಗರೋದು ಅಣ್ಣನೇ, ಇಳಿಯೋದು ಅಣ್ಣನೇ. ನೀವು ಅದು ಮೇಕಿಂಗ್ ಏನಾದರೂ ಬಂದಾಗ ಹೊರಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ರೌಂಡ್ ರೋಪ್ ಇತ್ತು, ನನಗೆ ಈಗಲೂ ನೆನಪಿದೆ. ಅಣ್ಣ ಅದನ್ನು ಹಾಕ್ಕೊಂಡು ಈ ಏರಲ್ಲಿ ಹಿಂಗೆ ಫ್ಲೈ ಆಗಿ ಹೋಗ್ತೀರಿ, ಅದು ಹೆಂಗೆ ಸಾಧ್ಯ ಅನ್ನೋದು ನನಗೆ ಈಗಲೂ ಗೊತ್ತಿಲ್ಲ. ನಾವು ನಾರ್ಮಲ್ ರೋಪ್ ಶಾಟ್ ಮಾಡಿದಾಗಲೇ ಮೇಲೆ ಹೋಗಿದ ತಕ್ಷಣ ಭೂಮಿ ಬಾಯಿಗೆ ಬಂದಂಗೆ ಎಲ್ಲ ಬಾಯಿ ಬಂದಂಗೆ ಆಗ್ಬಿಡುತ್ತೆ. ಅದು ಹೆಂಗೆ ಮಾಡಿದ್ರು ಅಂದರೆ ಅಷ್ಟು ರಿಸ್ಕ್ಗಳನ್ನು ತೊಗೊಂಡಾಗ ಸರ್ ಆ ಥರ ಆಗೋದು ಸಹಜ. ಒಂದಷ್ಟು ಕಡೆ ಏನಂತಾರೆ, ಈಗ ನಾವೇ ಗಾಡಿ ಓಡಿಸುವಾಗ ನಾವು 2 ವೀಲರ್ ಓಡಿಸೋದು ಗೊತ್ತಿದ್ರು, ಹಿಂಗೇನೋ ಪಾಸುವಾಗ ಪಕ್ಕದಲ್ಲಿ ಯಾರೋ ಪಾಸ್ ಆದರೆ ಜಸ್ಟ್ ಮಿಸ್ಸುಗುರು ಹೋಗ್ಬಿಡ್ತಿದ್ದೆ ನಾನು ಅಂತೀವಿ, ಹೇಳಕ್ಕೆ ಬರಲ್ಲ, ಹಿಂಗೆ ಆಗ್ಬಿಡುತ್ತೆ ಕ್ಷಣದಲ್ಲಿ. ಸೊ ಆ ಥರದ್ದು ಘಟನೆಗಳು ಸುಮಾರು ನಡೀತು ಸರ್. ಅಂದರೆ ಅಷ್ಟು ರಿಸ್ಕ್ ಫ್ಯಾಕ್ಟರ್ ಇತ್ತು ಶೂಟ್ ಮಾಡುವಾಗ. ಎಲ್ಲ ನೀವು ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿದ್ರೆ ಯಾವುದು ಈಸಿಯಾಗಿ ಹಿಂಗೆಲ್ಲೋ ಹಂಗೆ ಬಂದು ಹಿಂಗೆ ಚುಚ್ಚಿರೋ ಸೀಕ್ವೆನ್ಸ್ ಇಲ್ಲ, ಹ್ಯೂಜ್ ಸೀಕ್ವೆನ್ಸ್. ಫಾರಿನ್ ಮಾಸ್ಟರ್ ಆಗಿರ್ಬೋದು, ರಾಮಲಕ್ಷ್ಮಣ್ ಮಾಸ್ಟ್ರು, ನಮ್ಮ ಅರ್ಜುನ್ ಮಾಸ್ಟ್ರು, ಮ್ಯಾಥ್ಯೂ ಮಹೇಶ್ ಮಾಸ್ಟ್ರು. ಸೊ ಎಲ್ಲ ಒಂದೊಂದು ಫೈಟು ಎಲ್ಲ ವಿಚಿತ್ರವಾದ ಫೈಟ್ಸು. ಒಂದರಲ್ಲಿ ರೈನ್ ಫೈಟು, ಇನ್ನೊಂದರಲ್ಲಿ ಕಂಪ್ಲೀಟ್ ನೈಟು, ಇನ್ನೊಂದರಲ್ಲಿ ಚಾರಿಯಟ್ ಮೇಲಿರ್ತೀವಿ, ಏರಲ್ಲಿರ್ತೀವಿ, ಇನ್ನೊಂದು ಕಂಪ್ಲೀಟ್ ಬೆಂಕಿ. ಸೊ ಏನಂತಾರೆ ಪಂಚಭೂತಗಳ ಜೊತೆ ಮಾಡಿದ ಫೈಟ್ ಅದು ಅನಿಸುತ್ತೆ. ಆ ಥರ ಎಕ್ಸ್ಪೀರಿಯೆನ್ಸ್ ನಮಗೆ. ಫೋಟೋಗಳನ್ನ ಶೇರ್ ಮಾಡಿದ್ರು, ಕ್ಲೈಮ್ಯಾಕ್ಸ್ ಅಲ್ಲಿ ಅದಂತ ಅನುಭವನ ಶೇರ್ ಮಾಡಿದ್ರು. ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ಅದರ ಒಂದು ಅನುಭವನ ಆಗಿರುತ್ತೆ ಸರ್. ನಿಮಗೆ ನಿಜ ಹೇಳಬೇಕು ಅಂದರೆ ಅದೇನೂ ಅಲ್ಲ ಸರ್, ಆ ಫೋಟೋಲಿ ಇದೆಯಲ್ಲ ಅದು ಏನೂ ಅಲ್ಲ. ಅಣ್ಣನ ನಿಜವಾಗ್ಲೂ ನಡೆಯೋಕ್ಕಾಗ್ತಿರಲಿಲ್ಲ. ಅಂದರೆ ಎಷ್ಟು ಪ್ರೆಷರ್ ತೊಗೊಳಕ್ಕಾಗುತ್ತೆ ಸರ್ ಒಬ್ಬ ಮನುಷ್ಯ. ಬೆಳಗ್ಗೆ 3 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 2 ಗಂಟೆ 1 ಗಂಟೆವರೆಗೂ ಕೆಲಸ ನಡೀತಾನೆ ಇರುತ್ತೆ. ಬೆಳಗ್ಗೆನೇ ಆನ್ ಸೆಟ್ಟಿಗೆ ಬರ್ತಾರೆ. ನಮಗೆ 3:30 ಪಿಕಪ್ ಇತ್ತು. ನಾವು 5:30 ಹೋಗಿ ರೆಡಿ ಆಗೋಷ್ಟಲ್ಲ ಅಣ್ಣ ನಮಗಿಂತ ಮುಂಚೆ ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಹಾಕೊಂಡು ಕೂತಿರೋರು. ಆದರೆ ಅವ್ರು 2:30 ಬಂದು ಕೂತಿರೋರು. ಸೊ ಜೊತೆಗೆ ವರ್ಕೌಟ್ ಮಾಡಬೇಕು, ಹೀರೋ ಮೇಂಟೈನ್ ಮಾಡಬೇಕು, ಮುಖ, ಸ್ಕಿನ್ನು, ಕೂದಲು ಎಲ್ಲವನ್ನೂ ನೋಡಬೇಕು. ಸೊ ಆ ಜವಾಬ್ದಾರಿಗಳು, ಆ ಕೈ ಕಾಲು ಯಾವುದೂ ಅವ್ರು ಹೇಳೋ ಮಾತುಗಳನ್ನೇ ಕೇಳ್ತಿರಲಿಲ್ಲ. ಸೊ ಏನಂತಾರೆ ಅಷ್ಟು ಶ್ರಮ, ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಈ ಮಟ್ಟದ ಒಂದು ಸಕ್ಸಸ್ಸನ್ನು ನೋಡ್ತಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.